ಆರ್ಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಬೆಂಗಳೂರಿನಲ್ಲಿ ಇತ್ತೀಚೆಗೆ ಈ ಪುಂಡರಿಗೆ ಪೊಲೀಸರ ಕಿಂಚಿತ್ತೂ ಭಯ ಇಲ್ಲ ಅಂತ ಅನ್ನಿಸ್ತಾ ಇದೆ. ನೋಡಿ, ಈಗ ಬೀದಿ ಕಾಮಣ್ಣರ ಕೀಟ್ಲೆ ಯಾವ ರೀತಿ ಇದೆ ಅಂತಕ್ಕಂಥದಕ್ಕೆ ಈ ಸುದ್ದಿ ಸಾಕ್ಷಿ. ಬೆಂಗಳೂರಿನಲ್ಲಿ ಬೀದಿ ಕಾಮಣ್ಣರ ಕೀಟಲೆ ಮಿತಿ ಮೀರ್ತಾ ಇದೆ. ರಸ್ತೆ ಬದಿ ಕ್ಯಾಬ್ಗೆ ಕಾಯ್ತಾ ಇದ್ದ ಯುವತಿಯ ಜೊತೆ ಅಸಭ್ಯವಾಗಿ ವರ್ತಿಸಿದ್ದಾನೆ. ಯುವತಿಗೆ ರೇಟ್ ಎಷ್ಟು ಅಂತ ಕೇಳಿದನೊಬ್ಬ ಪುಂಡ. ಬೆಂಗಳೂರಿನ ರಾಮಮೂರ್ತಿ ನಗರದಲ್ಲಿ ನಡೆದಿರ್ತಕ್ಕಂಥ ಘಟನೆ. ಪೋಖರಿಯ ವರ್ತನೆ ಕಂಡು ಅದನ್ನು ವಿಡಿಯೋ ಮಾಡಿಕೊಂಡಿದ್ದಾಳೆ ಆ ಯುವತಿ. ಈ ವೇಳೆ ಸ್ಥಳದಿಂದ ಕಾಲ್ಕಿತ್ತಿದ್ದಾನೆ ಸ್ಕೂಟರ್ನಲ್ಲಿ ಬಂದಿದ್ದ ಕಾಮುಕ. ವಿಡಿಯೋವನ್ನು ಬೆಂಗಳೂರು ಪೊಲೀಸರಿಗೆ ಟ್ಯಾಗ್ ಮಾಡಿದ್ದಾಳೆ ಯುವತಿ. ಅಂದರೆ ಎಷ್ಟು ಧೈರ್ಯ ಬಂದಿದೆ ನೋಡಿ. 10,000. Yeah? For what? Where? Huh? Oh yeah. Should I give the police complaint? Why the asking me? Who the I'm recording. I'm recording. I'm gonna post this. 10,000. Yeah? For what? ನೋಡಿ, ಆ ಹುಡುಗಿ ತಾನೇ ವಿಡಿಯೋ ಮಾಡ್ಕೊಂಡಿರ್ತಕ್ಕಂಥದ್ದು. ಆಕೆ ಗಾಬರಿ ಆಗ್ಬಿಟ್ಟಿದ್ದಾಳೆ. ಯಾತಕ್ಕೋಸ್ಕರ ಕೇಳ್ತಿದ್ದ ನೀವು ಏನು ಅಂತಲೇ ಗೊತ್ತಾಗ್ತಾ ಇಲ್ಲ. ಆಮೇಲೆ ನಿನ್ನ ರೇಟ್ ಎಷ್ಟು ಅಂತ ಕೇಳಿದ ಪುಂಡನನ್ನು ಅರೆಸ್ಟ್ ಮಾಡಲಾಗಿದೆ. ರಾಮಮೂರ್ತಿ ನಗರದ ಲೋಕಲೈಟ್ ಟೌನ್ ರಾಮಮೂರ್ತಿ ನಗರದ ವಿಜಯ್ ರಾಘವ್ ಅಂತಂದ್ಬಿಟ್ಟು 42 ವರ್ಷ ಬಂಧನವಾಗಿದೆ. ಹಣ್ಣಿನ ವ್ಯಾಪಾರ ಮಾಡ್ತಾ ಇದ್ದ ಈ ಆರೋಪಿ ವಿಜಯ್ ಮೊನ್ನೆ ರಾತ್ರಿ ವ್ಯಾಪಾರ ಮುಗಿಸಿ ರೌಂಡ್ಸ್ಗೆ ಅಂತ ಬಂದಾಗ ಈ ಥರ ಕೀಟ್ಲೆ ಮಾಡಿರೋದು. ಈ ವೇಳೆ ಕ್ಯಾಬ್ಗೆ ಕಾಯ್ತಾ ಇದ್ದ ಯುವತಿಗೆ ಕಿರುಕುಳ ಕೊಟ್ಟಿದ್ದಾನೆ. FIR ದಾಖಲಿಸಿ ಆರೋಪಿಯನ್ನು ಬಂಧಿಸಿದ್ದಾರೆ ಖಾಕಿ. ಅಂದರೆ ಆಕೆ ದೂರು ಕೊಟ್ಟಿದ್ದಾರೆ. ದೂರಿನ ಆಧಾರದ ಮೇಲೆ FIR ಕೂಡ ಆಗಿದೆ. ಈಗ ಆತನ ಬಂಧನ ಕೂಡ ಆಗಿದೆ. ನೋಡ್ತಾ ಇದ್ದೀರಾ ಅವನು ಯಾರು ಅಂತಂದ್ಬಿಟ್ಟು. ಸರಿಯಾಗಿ ನೋಡ್ಕೊಳ್ಳಿ ಫೋಟೋದಲ್ಲಿ. ರಾಮಮೂರ್ತಿ ನಗರದ ಸುತ್ತಮುತ್ತ ಈತ ಓಡಾಡ್ತಾ ಇರ್ತಾನೆ. ಬಿ ಕೇರ್ಫುಲ್. ಒಂದು ಚೂರಾದರೂ ಪೊಲೀಸರ ಭಯ ಇರಬೇಕು. ಅಲ್ಲಿಗೆ ಬೆಂಗಳೂರು ಎಷ್ಟು ಕೆಟ್ಟೋಗಿದೆ ಅಂತ ನೋಡಿ, ಜನ ಎಷ್ಟು ಕೆಟ್ಟೋಗಿದ್ದಾರೆ ಅಂತಂದ್ಬಿಟ್ಟು. ಸೊ ಇದು ಈಗ ನಡೆದಿರ್ತಕ್ಕಂಥ ಇನ್ಸಿಡೆಂಟ್. 10,000. Yeah? For what? Where? Oh yeah. Should I give the police complaint? ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ನರಸಿಂಹಮೂರ್ತಿ ಅವರಿಂದ ಪಡ್ಕೊಳ್ಳೋಣ. ಮೂರ್ತಿ, ಇವಾಗ ಅರೆಸ್ಟ್ ಆಗಿರೋ ಈ ಪುಂಡ ವಿಜಯ್ ರಾಘವ್, ಈತ ಯಾರು, ಇವನ ಹಿನ್ನೆಲೆ ಏನು, ಇವನೇನಾದರೂ ಹ್ಯಾಬಿಚುಯಲ್ ಅಫೆಂಡರ, ಈ ರೀತಿ ಮೊದಲೆಲ್ಲ ಮಾಡಿದ್ನ, ಡೀಟೇಲ್ಸ್ ಏನಿದೆ ಅಂತ? ಅರವಿಂದ, ಮೊನ್ನೆ 2 ದಿನಗಳ ಹಿಂದೆ ಬೆಂಗಳೂರಿನ ರಾಮಮೂರ್ತಿ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಯುವತಿಯೊಬ್ಬರು ಕ್ಯಾಬ್ಗಾಗಿ ಕಾಯ್ತಿರ್ತಾರೆ. ಆ ಸಂದರ್ಭದಲ್ಲಿ ದ್ವಿಚಕ್ರ ವಾಹನದಲ್ಲಿ ಬಂದಂತಹ ಆಗಂತಕನೊಬ್ಬ ಆ ಮಹಿಳೆಯ ಆ ಯುವತಿಯ ರೇಟ್ ಅನ್ನ ಕೇಳುವಂತಹ ಕೆಲಸವನ್ನ ಮಾಡಿದ್ದ. ಆಕೆ ಮೊಬೈಲ್ ಅನ್ನ ತೆಗೆದು ವಿಡಿಯೋ ಮಾಡ್ತಿದ್ದೀನಿ, ಯಾವ ರೀತಿ ಮಾತನಾಡ್ತಿದ್ಯಾ ಗೊತ್ತಾಗ್ತಿಲ್ಲ ನಿನಗೆ ಅಂತೇಳಿ ಒಂದಷ್ಟು ಪ್ರಶ್ನೆ ಮಾಡುವ ಕೆಲಸವನ್ನ ಕೂಡ ಮಾಡಿದ್ಲು. ಆದ್ರೂ ಕೂಡ ಆತ ಈಕೆಯ ರೇಟ್ ಅನ್ನ ಕೇಳಿ ಈಕೆಯ ಮನಸ್ಸಿಗೆ ಒಂದಷ್ಟು ಘಾಸಿಯನ್ನ ಉಂಟು ಮಾಡುವಂತಹ ಕೆಲಸವನ್ನ, ಲೈಂಗಿಕ ಕಿರುಕುಳವನ್ನ ಕೊಡುವಂತಹ ಕೆಲಸವನ್ನ ಮಾಡಿದ್ದ. ಯಾವಾಗ ವಿಡಿಯೋ ಮಾಡ್ತಿದ್ದೀನಿ ಅದೇನ್ ಮಾಡ್ತೀಯ ಮಾಡು ಅಂತೇಳಿ ಯುವತಿ ಹೇಳಿದಂತಹ ಬಳಿಕ ಈತ ಸ್ಥಳದಿಂದ ಕಾಲ್ ಕೀಳುವ ಕೆಲಸವನ್ನ ಮಾಡಿದ್ದ. ಆಕೆ ಆ ಒಂದು ವಿಡಿಯೋ ಸಮೇತ ಪೊಲೀಸರ ಸೋಷಿಯಲ್ ಮೀಡಿಯಾ ಪೇಜ್ ನಲ್ಲಿ ಹಾಕಿ ಒಂದು ನ್ಯಾಯ ಕೇಳುವ ಕೆಲಸವನ್ನ ಮಾಡಿದ್ರು. ಇದೀಗ ವಿಜಯ್ ರಾಘವ್ ಅಂತ ಹೇಳಿ ಆತ ಸುಮಾರು ಒಂದು 42-43 ವರ್ಷದ ವ್ಯಕ್ತಿ. ಆತನನ್ನ ರಾಮಮೂರ್ತಿ ನಗರ ಪೊಲೀಸರು FIR ಮಾಡಿ ಬಂಧನ ಮಾಡುವ ಕೆಲಸವನ್ನ ಕೂಡ ಮಾಡಿದ್ದಾರೆ. ಆತ ಹಣ್ಣಿನ ವ್ಯಾಪಾರವನ್ನ ಮಾಡಿ ಜೀವನವನ್ನ ನಡೆಸ್ತಿದ್ದ ಅನ್ನೋದು ಕೂಡ ಪೊಲೀಸರ ಪ್ರಾಥಮಿಕ ತನಿಖೆಯಲ್ಲಿ ತಿಳಿದು ಬಂದಿದೆ. ರೈಟ್, ಥ್ಯಾಂಕ್ ಯು ಮೂರ್ತಿ, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ. ಈತನಿಗೂ ಕೂಡ ಪೊಲೀಸರು ಸರಿಯಾಗಿ ಬುದ್ಧಿ ಕಲಿಸ್ಬೇಕು. ಬರೀ FIR ದಾಖಲಿಸ್ಕೊಂಡ್ರೆ ಆಗಲ್ಲ. ಇನ್ನೊಂದು ಸ್ವಲ್ಪ ಭಯ ಬರಬೇಕು. ಈ ಥರದ್ದೆಲ್ಲ ಘಟನೆಗಳು ಆಗಬಾರ್ದು, ಹೀಗೆಲ್ಲ ನಡ್ಕೋಬಾರ್ದು ಅಂತ ಗೊತ್ತಾಗಬೇಕು. ಆಮೇಲೆ ಅವ್ರ ಅಪ್ಪ ಅಮ್ಮನ ಕರೆಸಿ ಫಸ್ಟ್. I'm recording.